ವಾಟ್ ಡು ಯು ಮೀನ್ ಸಪ್ನಾ? ವೆಡ್ಡಿಂಗ್ ಪೋಸ್ಟ್ಪೋನ್ ಮಾಡು ಅಂತ ಹೇಳ್ತಾ ಇದೀಯಾ? ಯು ಕಾಂಟ್ ಬಿ ಕಿಡ್ಡಿಂಗ್. Steve, you don't understand. I can never be a mother. ಅದಕ್ಕೆ ನನ್ನ ಮಗು ನನಗೆ ಬೇಕು. I really do want him. ಸಿ ಸಪ್ನಾ, ಸ್ವಪ್ನ ನೀನು ಡಿಸಿಷನ್ ತಗೋ. ನಿನಗೆ ನಿನ್ನ ಮಗ ಬೇಕಾ ಇಲ್ಲ ನಾನ್ ಬೇಕಾ ಅಂತ. ಬಟ್ ಒಂದ್ಸಲ ನೀನು ಹೋದ್ರೆ, ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ನಾನು ನಿನ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಬೇಡ. Straight away, right inside. Thank you. ಮಿನಿಸ್ಟರ್ ಮಗಳು ವೆಡ್ಡಿಂಗ್ ರಿಸೆಪ್ಷನ್ ಹಾಕೋ ಗೌನ್ ಇದು. ಆ ಹುಡುಗಿ ಸ್ವಲ್ಪ ಗುಂಡಿಗಿದ್ದಾಳೆ, ಹಾಗಾಗಿ ಈ ಡ್ರೆಸ್ ಮೆಟೀರಿಯಲ್ ಡಾರ್ಕ್ ಕಲರ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೈಡಲ್ಲಿ ಒಂದು ಚಿಕ್ಕದಾಗಿ ಫೋಲ್ಡಿಂಗ್ ಕೊಟ್ರೆ ಒಳ್ಳೆ ಸ್ಲಿಮ್ ಫೀಲಿಂಗ್ ಬರುತ್ತೆ. ಹಲೋ, ವರಸುಲಿಂಗ. ಮೊದ್ಲು ಇವ್ರು MLA ಆಗಿದ್ದಾಗ ಇವ್ರ ಹೆಂಡತಿಗೆ ನಾನು ತುಂಬಾ ಬ್ಲೌಸ್ ಹೊಲ್ದು ಕೊಟ್ಟಿದ್ದೆ. ಸರಿ, ಇದನ್ನು ಫೋಟೋಶಾಪ್ ಮಾಡಿ ತಂದ್ಕೊಡಿ. Good morning, Mr. Ranjit. ಗುಡ್ ಮಾರ್ನಿಂಗ್. ನೆನ್ಪಿಲ್ಲ ಅಲ್ಲ? ಓ, ಜ್ಞಾಪಕ ಇದೆ, ಆದ್ರೆ ಸಡನ್ ಆಗಿ ಹೇಗೆ ನೀವಿಲ್ಲಿ? ನಾನು ಕೂತ್ಕೋಬೋದಾ? ಓ, ಐ ಆಮ್ ಸೋ ಸಾರಿ. ಪ್ಲೀಸ್. ಥ್ಯಾಂಕ್ಸ್. ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ. ಓಹ್, ಥ್ಯಾಂಕ್ ಯು. ಅಮೆರಿಕಾದಲ್ಲಿ ಇಂಡಿಯನ್ ಡಿಸೈನ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ನನಗೂ ಕೂಡ ಸಮ್ಟೈಮ್ಸ್ ಆರ್ಡರ್ ಬರುತ್ತೆ. ಬ್ಯೂಟಿಫುಲ್. ಲಕ್ಕಿಗೀಗ ಹೇಗಿದೆ? ಲಕ್ಕಿ ಹೇಗಿದ್ದಾನೆ? ಈಸ್ ಫೈನ್. 2-3 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಸ್ ಫೈನ್. ಥ್ಯಾಂಕ್ ಗಾಡ್. ನಿಮಗೆ ಡಿವೋರ್ಸ್ ಆದ್ಮೇಲೆ ಮತ್ತೆ ನೀವು ಅವರು ನೋಡಿದ್ರಾ? ಒಂದು ಮಾಲ್ ಅಲ್ಲಿ. ಅವ್ರೀಗ ಒಂದು ಅಮೇರಿಕಾ ಹುಡುಗಿನ ಮದ್ವೆ ಆಗಿ 2 ಮಕ್ಳಿಗೆ ತಂದೆ ಆಗಿದ್ದಾರೆ. ನೀವು ಡಿವೋರ್ಸ್ ಆದ್ಮೇಲೆ? ಐ ಡಿಡ್ಂಟ್ ಗೆಟ್ ಮ್ಯಾರಿಡ್ ಅಗೇನ್. ನಾನು ಬಂದಿದ್ದು ಲಕ್ಕಿನ ಅಮೇರಿಕಾಗೆ ಕರ್ಕೊಂಡು ಹೋಗೋಣ ಅಂತ.
ಓ ಅದರ ಅವಶ್ಯಕತೆ ಇಲ್ಲ. ಹೇಳಿದ್ನಲ್ಲ, ಈಸ್ ಫೈನ್. ಆಮೇಲೆ ಅಮೆರಿಕ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋ ಅವಶ್ಯಕತೆ ಇಲ್ಲ. ಟ್ರೀಟ್ಮೆಂಟ್ಗಲ್ಲ, ಅಲ್ಲೇ ಪರ್ಮನೆಂಟ್ ಆಗಿ ನನ್ ಜೊತೆನೆ ನನ್ ಮಗನಾಗ್ ಬೆಳೆಸೋಣ ಅಂತ. ಕಾಫಿನೋ ಟೀನು? ನೋ ಥ್ಯಾಂಕ್ಸ್. ಓಕೆ. ಉತ್ತರ ಹೇಳಲೇ ಇಲ್ಲ. ಹೇಗೆ ಉತ್ತರ ಕೊಡ್ಲಿ? ಲಕ್ಕಿ ನನ್ ಮಗ, ನನ್ ಹೆಂಡತಿ ತಾನೇ ಹೆತ್ತಿದ್ದು. ನಿಮ್ ಹೆಂಡ್ತಿನೇ ಹೆತ್ತಿದ್ರು ಅವನು ನನ್ ಬ್ಲಡ್ ಅಲ್ವಾ? ನೋಡಿ, ಈ ಬ್ಲಡ್ ರಿಲೇಷನ್ ಎಂಥದ್ದೂ ಇಲ್ಲ. ಯಾರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಬೆಳೆಸ್ತಾರೋ ಅವರೇನೆ ಅಪ್ಪ, ಅಮ್ಮ, ಅಣ್ಣ, ಅಕ್ಕ. ಮತ್ತೆ ನಿಮ್ ತರ ಅಮೆರಿಕನ್ ಫಾರ್ಮಾಲಿಟೀಸ್ ಎಲ್ಲ ನಮ್ಮ ಹತ್ರ ಇಲ್ಲ. ಆದ್ರೆ ಅವನ್ ಕಂಡೀಷನ್ ಎಲ್ಲಿ? ಡ್ರೈನೇಜ್ ಬೀಳೋವರೆಗೂ ಸುಮ್ಮನೆ ಇದ್ದೀರಾ? ನ್ಯೂಸ್ ನೋಡಿದಾಗ ಐ ಫೆಲ್ಟ್ ಗಿಲ್ಟಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಸೊ ಐ ವಾಂಟ್ ಟು ಟೇಕ್ ಕೇರ್ ಆಫ್ ಹಿಮ್ ಅಂಡ್ ಡೂ ಜಸ್ಟಿಸ್. ಹೇ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಾವೆಷ್ಟೇ ಜಾಗ್ರತೆಯಿಂದ ಇದ್ರೂ ವಿಧಿ ಅಂತ ಎಲ್ಲದಕ್ಕೂ ಹೇಳೋದು ನಡೆಯೋದ್ರಿಂದನ ಯಾರೂ ತಪ್ಸಕ್ಕಾಗಲ್ಲ. ಲಕ್ಕಿ ನಮಗೆ ಸಿಗ್ಬೇಕಾದ್ರೆ ನೀವೊಂದು ಕಾರಣ ಇರ್ಬೋದಷ್ಟೇ. ಆದರೆ ಈಗ ನಮ್ಮ ಮಗಳಿಗಿಂತ ಹೆಚ್ಚು ಪ್ರೀತಿಯಿಂದ ಅವನನ್ನ ನೋಡ್ಕೊಳ್ತಾ ಇದ್ದೀವಿ, ನಮ್ಮ ಸ್ವಂತ ಮಗನ್ ತರ. ಇನ್ಮೇಲೇನೂ ಹಾಗೇ ಇರ್ತಾನೆ ಕೂಡ. ದಟ್ ಮೀನ್ಸ್ ಲಕ್ಕಿನೇ ನಮಗೆ ಜೀವ, ಅಷ್ಟೇನೆ. See you soon. Mr. Ranjit, I'm going to handle this legally. Is it Surya Hospital? Can I speak to Mr. Venugopal, please? Yes, it's urgent. Please. ಲಕ್ಕಿ ಮಲ್ಕೋ. ಅಮ್ಮ, ನನಗೆ ಹಾಲಲ್ಲಿ ಮಲಗಬೇಕು, ಟಿವಿ ನೋಡ್ಬೇಕು. ಟಿವಿ ಎಲ್ಲ ಏನ್ ನೋಡೋದ್ ಬೇಡ. ಇಲ್ಲಿ ನೋಡು, ಸುಮ್ನೆ ಮಲ್ಕೊಳ್ಬೇಕು, ಇಲ್ಲಾಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿಸ್ತೀನಿ. ಏನಕ್ಕೆ ಇವಾಗ ಡಿಸ್ಚಾರ್ಜ್ ಮಾಡಿದ್ದಾರೆ? ಇವನು ಇಲ್ಲಿ ಒಂದ್ ಕಡೆನೆ ಇರಲ್ವಲ್ಲ. ಒಂದು 2-3 ದಿನ ಹಾಸ್ಪಿಟ್ಲಲ್ಲೇ ಇದ್ದಿದ್ರೆ ಏನಾಗ್ತಿತ್ತಂತಲ್ಲ? 2-3 ದಿನ? 2-3 ದಿನದಲ್ಲಿ ನಮ್ಗಳ ಸುತ್ತ ಏನ್ ನಡೀತು ಅಂತ ಯಾರಿಗೂ ಗೊತ್ತು. ನೀನು ನನ್ಗೆ ಸ್ವಲ್ಪ ನೀರು ತಗೊಂಡ್ ಬಾ. ನನ್ ಜೊತೆನೆ ಆಟ ಆಡ್ತಾಳೆ. ನನ್ ಜೊತೆ ಆಟ ಆಡ್ ನೋಡ್ಲಿ, ಆಟನ ನಾನ್ ತೋರಿಸ್ತೀನಿ. ನೀವೇನಾದ್ರೂ ನಾಟಕದಲ್ಲೇನಾದ್ರೂ ನಟಿಸ್ತಾ ಇದ್ದೀರಾ? ನಾಟಕ ಏನೂ ಇಲ್ಲ, ಜೀವನ, ಶುದ್ಧವಾದ ಒಂದು ಜೀವನ. ನೋಡಿ, ಬಿಸ್ನೆಸ್ ಎಲ್ಲ ಕ್ಲಿಕ್ ಆದ್ಮೇಲೆ ನಿಮ್ ಸ್ಟ್ಯಾಂಡರ್ಡ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನನಗೆ ಗೊತ್ತು. ಆದ್ರೆ ನನ್ ಜೊತೆ ಮಾತಾಡುವಾಗ ಹಳೆದೆಲ್ಲ ನೆನ್ಪಿಸ್ಕೊಂಡ್ ಮಾತಾಡಿ. ಅವರು ಅಮೆರಿಕದವಳು ಬಂದಿದ್ಲು. ಯಾವ ಅಮೆರಿಕಾದವಳು? ಅವತ್ತು ಗರ್ಭಕೋಶ ಬಾಡಿಗೆ ಬೇಕು ಅಂತ ಬಂದಿದ್ಲಲ್ಲ, ಅವಳೇನೆ. ಓ, ಅವಳಾ? ಅವ್ರ ಹತ್ರ ಹೇಳೋದಲ್ವಾ ಇವಾಗೆಲ್ಲ ನಾವ್ ಇದನ್ನೆಲ್ಲ ಬಿಟ್ಬಿಡಿದೀವಿ ಅಂತ? ಗರ್ಭಕೋಶ ಬಾಡಿಗೆಗೆ ಅಂತ ಅವ್ರು ಬರ್ಲಿಲ್ಲ. ಮತ್ತೆ ಲಕ್ಕಿ ಕರ್ಕೊಂಡು ಹೋಗೋದಿಕ್ಕೆ. ಲಕ್ಕಿ ಜರಗಿ. ಜರಗಿ. ಲಕ್ಕಿ ಲಕ್ಕಿ ಲಕ್ಕಿ, ಲಕ್ಕಿ. ಬೇಡ. ಏಯ್, ಅವಳು ಬಂದು ನನ್ನ ಹತ್ರ ಜಸ್ಟ್ ಕೇಳಿದ್ಲು ಅಷ್ಟೇ. ಅವ್ನು ಕರ್ಕೊಂಡೋಗಿಲ್ಲ ಅಲ್ವಾ? ನಾನಿದ್ದೀನಲ್ಲ, ಡೋಂಟ್ ವರಿ, ಏನೂ ಆಗಲ್ಲ.